ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. 4 ಅತಿಥಿಗಳು ಇವತ್ತು ನನ್ನ ಜೊತೆ ಇದ್ದಾರೆ. ಮೊದಲನೇದಾಗಿ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ವಿಜಯ್ ರಾಜೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರರು ಬ್ರಿಜೇಶ್ ಕಾಳಪ್ಪ ಅವರು ಬಂದಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಬಿಜೆಪಿಯಿಂದ ವಿಧಾನ ಪರಿಷತ್ನ ಸದಸ್ಯರು ಕೇಶವ್ ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಸಿಯಾ GST ಮತ್ತು ಟ್ರೇಡ್ ಟ್ಯಾಕ್ಸೇಷನ್ ಪಾಲಿಸಿಯ ಸಬ್ ಕಮಿಟಿ ಮುಖ್ಯಸ್ಥರು TS ಉಮಾಶಂಕರ್ ಅವರಿದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಜೆಟ್ ಆಗಿರೋದ್ರಿಂದ ಆರ್ಥಿಕ ತಜ್ಞರಿಂದನೇ ಆರಂಭ ಮಾಡ್ಬೋಣ. ಎಸ್ ಸರ್, ವಿಜಯ್ ರಾಜೇಶ್ ಸರ್, ನಿಮ್ಮ ನಿರೀಕ್ಷೆ ಏನಿತ್ತು, ಏನು ಕೊಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ, ಜನಕ್ಕೆ ಸರಳವಾಗಿ ಅದನ್ನು ಅರ್ಥೈಸ್ಬೋದಾ ಅಂತ? ನೋಡಿ, ಇತ್ತೀಚಿನ ದಿನಗಳಲ್ಲಿ ಮೊದಲಿದ್ದಂಥ ಬಜೆಟ್ ಅಂತಂದ್ರೆ ಏನು ಬಹಳ ನಿರೀಕ್ಷೆಗಳು ಅದೆಲ್ಲ ಒಂದ್ಸಲ GST ಬಂದಾಗ್ಲಿಂದ ನಮಗೆ ಬಹಳ ಏನು ನಿರೀಕ್ಷೆಗಳಿಲ್ಲ. ಇನ್ನು ಎರಡನೇದಾಗಿ ನಮಗೆ ಈ ಬಜೆಟಲ್ಲಿ ನಿರೀಕ್ಷೆಗಳಿದ್ದಲ್ಲಿ ಏನೋ ಕೊಡುಗೆಗಳು ಸಿಗುತ್ತೆ ಅನ್ನೋದಕ್ಕಿಂತ ನಮಗೆ ಈ ಕಂಪ್ಲೈನ್ಸ್ ಅಂತ ಇರುತ್ತೆ, ಕೆಲವೆಲ್ಲ ಅದನ್ನು ರಿಟರ್ನ್ಸ್ ಫೈಲ್ ಮಾಡೋದು, ಕೆಲವೆಲ್ಲ ಪೆನಾಲ್ಟೀಸ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಆ ಥರದಲ್ಲಿ ನಮಗೆ ಅದನ್ನು ಸ್ವಲ್ಪ ಅವ್ರು ಸರಳ ಮಾಡಬೇಕು ಅಂತ ಇತ್ತು ನಮಗೆ. ಆದ್ರೆ ಯಾಕೆ ಅಂತಂದ್ರೆ ನೋಡಿ, ಕಳೆದ ವರ್ಷನೇ ಅವರು ನಮಗೆ 12,75,000 ರೂಪಾಯಿ ಆದಾಯ ಇರೋರಿಗೆ ಏನು ತೆರಿಗೆ ಇಲ್ಲ ಅಂತ ಕೊಟ್ಟುಬಿಟ್ಟಿದ್ದಾರೆ. ಅಂತಂದ್ರೆ ನಿಮ್ಗೆ ಸರಿಸುಮಾರು 1,10,000 ರೂಪಾಯಿ, ನಿಮಗೆ 1,05,000 ರೂಪಾಯಿವರೆಗೂ ಆದಾಯ ತಿಂಗಳಿಗಿದ್ರೆ ನೀವೇನು ತೆರಿಗೆ ಕಟ್ಟಲ್ಲ. ಸೊ ನಮ್ಮಲ್ಲೀಗ ನಾವೀಗ ಇಷ್ಟೆಲ್ಲ ಮಾಡಿದ್ರೆ ರೀಚ್ ಆಗಿರೋದೇ 8% ಜನ ಮಾತ್ರ ಆದಾಯ ತೆರಿಗೆ ರಿಟರ್ನ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಇಂಡಿವಿಜುವಲ್ ರಿಟರ್ನ್ಸ್ 3-4%, ಅದರಲ್ಲಿ ರೀಫಂಡ್ ಮಾಡೋರು ಅರ್ಧ ಇರ್ತಾರೆ, 50%. ಸೊ ಹಾಗಾಗಿ ನಮಗೇನಪ್ಪ ಅಂತಂದ್ರೆ ಹೆಚ್ಚು ಕಡೆ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನ 1 ಲಕ್ಷ ರೂಪಾಯಿ ದುಡಿಯುವಂಥವ್ರು ಮೇಜರ್ ಇರೋರು, ಅವ್ರಿಗೆ ಏನು ಸಿಗಬೇಕು ಅದು ಸಿಕ್ಬಿಟ್ಟಿದೆ. ಹಾಗಾಗಿ ಈಗ ಏನಿದ್ರು ಇನ್ನು ಸರಿಯಾಗಿ ತೆರಿಗೆ ಪಾವತಿ ಮಾಡಿಸೋರಿಗೆ ನಮಗೆ ತೊಂದರೆ ಕೊಡಬೇಡಿ ಅನ್ನೋದು ಇತ್ತು ನಮಗೆ. ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ನಾನು NRI ಪ್ರಾಪರ್ಟಿ ತೆಗೆದುಕೊಳ್ತಾ ಇರಬೇಕಾದ್ರೆ ಟ್ಯಾನ್ ಅಂತ ತೆಗೆದುಕೊಳ್ಬೇಕಾಗಿತ್ತು. ಅದು 3 ತಿಂಗಳಾದ ಮೇಲೆ ಕ್ವಾರ್ಟರ್ಲಿ ರಿಟರ್ನ್ ಫೈಲ್ ಮಾಡಬೇಕಾಗಿತ್ತು. ಈಗ ಬೇರೆಯವರಿಗೆ ಅವ್ರ ಪ್ಯಾನಲ್ಲೇ ಲಾಗಿನ್ ಆಗಿ ಇನ್ಸ್ಟೆಂಟ್ ಆಗಿ ನಾನು TDS ಪೇ ಮಾಡ್ತಾ ಇದ್ದೆ. ಇದು ಎಷ್ಟೋ ಜನ ಮರ್ತೋಗ್ತಾ ಇದ್ರು, ಅದಕ್ಕೆ ಟ್ಯಾಕ್ಸ್ ಈಕ್ವಲೆಂಟ್ ಆಗಿ ಪೆನಾಲ್ಟಿ ಬರ್ತಾ ಇತ್ತು. ಆಮೇಲಿಂದ ಈಗ ಮೊದಲನೇ ಬಾರಿಗೆ ಕಳೆದ ವರ್ಷ ಏನು ಮಾಡಿದ್ರಪ್ಪ ಅಂತಂದ್ರೆ, ನಮ್ಗೆ ಇದುವರೆಗೂ ಇದ್ದಿಲ್ಲ, ಈ ನಿಮಗೆ ಬೇರೆ ಇವರೇ NRI ಅಂತಂತಂದ್ರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಇದ್ರೆ, ನಿಮಗೆ ದೇಶದ ಹೊರಗಡೆ ನಿಮ್ದು ಡೆಪಾಸಿಟ್ಸ್ ಇದ್ರೆ, ಆಸ್ತಿಗಳಿದ್ರೆ ಅದನ್ನ ಡಿಕ್ಲೇರ್ ಮಾಡುವಂತ ಅವಶ್ಯಕತೆ ಇದ್ದಿಲ್ಲ. ಹೌದು. ಈಗ ಬದಲಾದ ಪರಿಸ್ಥಿತಿಲಿ ಏನಾಯ್ತಪ್ಪ ಅಂತಂದ್ರೆ, ನೀವು ಮೊದಲ ಬಾರಿ ಲಾಸ್ಟ್ ಇಯರ್ ಇಂದ ಅದನ್ನ ತಗೊಂಡು ಡಿಕ್ಲೇರ್ ಮಾಡಿ ಅಂತ ಬಂತು. ಮಾಡ್ಲಿಲ್ಲ ಅಂತಂದ್ರೆ ಪೆನಾಲ್ಟೀಸು ಆ ಥರದ್ದು ಅಂತ. ಆಮೇಲಿಂದ ಏನಾಗಿದೆಪ್ಪ ಅಂದ್ರೆ, ನಮ್ಮ ಸರ್ಕಾರ ಬಹಳಷ್ಟು ದೇಶಗಳ ಜೊತೆ ಬೈಲಾಟರಲ್ ಟ್ರೀಟೀಸ್ ಮಾಡಿಬಿಟ್ಟು ನಮ್ಮ ದೇಶದಲ್ಲಿ ಲೆಕ್ಕಕ್ಕೆ ಕೊಡದೆ ಬಹಳಷ್ಟು ಏನು ದುಡ್ಡನ್ನು ಹೊರಗಡೆ ಹೋಗಿ ಇನ್ವೆಸ್ಟ್ ಮಾಡಿದರೆ ಅದರದ್ದು ಮಾಹಿತಿ ಬಂದು ಕೂತಿದೆ. ಅದು ಶೇರ್ಸ್ ಇರ್ಬೋದು, ಆಮೇಲೆ ರಿಯಲ್ ಎಸ್ಟೇಟ್ ಇರ್ಬೋದು, ಡೆಪಾಸಿಟ್ಸ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರ್ಬೋದು. ಅದು ಮುಂಚೆ ಬಿಕಾಸ್ ಆಫ್ ದಿಸ್ AI ಟೆಕ್ನಾಲಜಿ ಇದು ಡ್ರಿವನ್ ಇರೋದ್ರಿಂದ ಅದೇನಾಗ್ತಾ ಇದೆಪ್ಪ ಅಂದ್ರೆ, ಕಳೆದ ವರ್ಷ ಏನಾಗಿದೆ ಅಂತಂದ್ರೆ, ಒಂದು ಉದಾಹರಣೆ ಕೊಡೋದಾದ್ರೆ, ನನ್ನ ಕ್ಲೈಂಟು ಸುಮಾರು 15-20 ವರ್ಷದಿಂದ US ಹೋಗಿದ್ರು, ಅಲ್ಲಿ ಕೆಲಸ ಮಾಡಿದ್ರು, ಏನೋ ಒಂದು ಸ್ವಲ್ಪ ಕಂಪನಿ ಶೇರ್ಸ್ ಕೊಟ್ಟಿತ್ತು, ಅವರು ಮರ್ತೇ ಹೋಗಿದ್ದಾರೆ ಅದು ಶೇರ್ಸ್ ಇದೆ ಅಂತ ಅಂದ್ಬಿಟ್ಟು. ನಾವು ರಿಟರ್ನ್ ಫೈಲ್ ಮಾಡಿದ್ವಿ, ನೋಡಿದ್ರೆ IT ರಿಟರ್ನ್ ಅವರು ಒಂದು ನೋಟಿಸ್ ಕಳಿಸ್ತಾರೆ, ನಿಮ್ಮ ಹೆಸರಲ್ಲಿ ಇಷ್ಟು ಶೇರ್ಸ್ ಇದೆ ನೋಡಿ, ನೀವೇನಾದ್ರೂ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಇನ್ನೊಂದು ಅವಕಾಶ ಕೊಡ್ತೀವಿ, ರಿವೈಸ್ ರಿಟರ್ನ್ ಫೈಲ್ ಮಾಡ್ತೀರಾ ಅಂತ. ಅಂದ್ರೆ ಆ ಮಟ್ಟಕ್ಕೆ ಹೋಗಿ ಕುಂತಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಇವ್ರ ಮೇಲೆ ಟ್ರೇಡ್ ವಿಚಾರದಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ ಇತ್ತು. ಟ್ರೇಡ್ ವಿಚಾರದಲ್ಲಿ ಏನಾದರೂ ಲಾಭ ಆಗೋ ರೀತಿಯಲ್ಲಿ ಅಥವಾ ಐ ಕ್ಯಾಚಿಂಗ್ ಅನ್ನೋ ರೀತಿಯಲ್ಲಿ ಪಾಲಿಸಿಗಳನ್ನು ತರ್ತಾರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿನಲ್ಲಿ, ಅಥವಾ GST ಸ್ಲ್ಯಾಬಿಗೆ ಸಂಬಂಧಪಟ್ಟಂತೆ ಸರಳೀಕರಣ ಅಂತ ಹೇಳ್ತಾ ಇದ್ರು. ಬಟ್ ಕನ್ವಿನ್ಸಿಂಗ್ ಆಗಿದೆಯಾ ಸರ್? ಏನು ಅನಿಸ್ತು ಬಜೆಟ್ ನೋಡಿ? ಅಫ್ಕೋರ್ಸ್ 10,000 crores ನಮಗೆ SME ಇಟ್ಟಿರೋದು ತುಂಬ ಸ್ವಾಗತ. ಅದರಲ್ಲಿ ನಮಗೆ ಮೈಕ್ರೋ ಇಂಡಸ್ಟ್ರೀಸ್ಗೆ ಏನು ಶೇರ್ ಇದೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು 63 ಮಿಲಿಯನ್ಸ್ ಇದ್ದೀವಿ ಮೈಕ್ರೋ. ಸ್ಮಾಲ್ ಬಂದು 331 crores ಇದ್ದಾರೆ, ಸರಿ 1000. ಮೀಡಿಯಮ್ 50,000 ಇದೆ. ನಮಗೆ ಏನು ಶೇರ್ ಕೊಡ್ತಾರೆ 10,000ಅಲ್ಲಿ? ಅದನ್ನು ಬೇರೆ ಇವರೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ರೆ ನಮಗೇನು ಬೆನಿಫಿಟ್ ಸಿಗೋದಿಲ್ಲ. ಅದನ್ನು ನಾವು ಸ್ವಲ್ಪ ಡೀಟೇಲಾಗಿ ಬಡ್ಜೆಟ್ ನೋಡಬೇಕಾಗತ್ತೆ. ಅಫ್ಕೋರ್ಸ್ ಎಕ್ಸ್ಪೋರ್ಟ್ಸಲ್ಲಿ ನಮಗೆ ತುಂಬಾ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಕಾರಿಡಾರ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಆ ಕಾರಿಡಾರ್ ಸ್ವಲ್ಪ ಮಂಗಳೂರವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ರೆ, ಮಂಗಳೂರಲ್ಲೇ ನಾವು ಹೋಗೋದು ಎಕ್ಸ್ಪೋರ್ಟ್ಗೆ ಹೋಗೋದು, ನಾವು ಪೋರ್ಟ್ ಇರೋದು, ಅದು ಸ್ವಲ್ಪ ಒತ್ತು ಕೊಡಬೇಕು. ಎಷ್ಟು ರೇಟ್ ಮಾಡ್ತೀರಿ ಬಜೆಟ್ಗೆ ಔಟ್ ಆಫ್ 10? ನಾವು ಒಂದು 8 ಮಾಡ್ತೀವಿ ಮೇಡಮ್. 8 ರೈಟ್. ಬ್ರಿಜೇಶ್ ಸರ್, ರಾಜ್ಯದ ನಿರೀಕ್ಷೆಗಳು ಜಾಸ್ತಿ ಇತ್ತು, ಈ ಬಾರಿ ನಿರಾಶಾದಾಯಕ ಅಂತ ಅನಿಸ್ತಾ ಇದೆಯಾ, ಹೇಗೆ? ಇಲ್ಲ, ಖಂಡಿತವಾಗ್ಲೂ ನಿರಾಶಾದಾಯಕ. ಯಾಕೆಂತ ಹೇಳಿದ್ರೆ, ನಮ್ಮಲ್ಲಿ ಬಿಟ್ವೀನ್ ದ 14th and 15th ಫಿನಾನ್ಸ್ ಕಮಿಷನ್ ಅದು ಸುಮಾರು ಒಂದು 4.71% ನಮಗೆ ಲಾಸ್ ಆಗಿದೆ. ಸಾರಿ, 3.64% ಅಂದ್ರೆ ಸುಮಾರು 23% ಲಾಸ್ ಆಗಿದೆ ನಮಗೆ ಬಿಟ್ವೀನ್ ದ 14th and 15th ಫಿನಾನ್ಸ್ ಕಮಿಷನ್. ಸೊ ಇವಾಗ ಈ 16th ಫಿನಾನ್ಸ್ ಕಮಿಷನ್ ಯಾವ ಒಂದು ರೆಕಮೆಂಡೇಶನ್ಸ್ ಇಡುತ್ತೆ, ಅದು ಮುಂದೆ ನಾವು ಏನು ಹೇಳಿದ್ವಿ ಅಂತ ಹೇಳಿದ್ರೆ,
ಪ್ಲೀಸ್ ಗೋ ಬ್ಯಾಕ್ ಟು 4.71%. ನಮ್ಗೆ ಯಾವ ಟ್ಯಾಕ್ಸ್ ಡೆವಲ್ಯೂಷನ್ ಏನು ಬರಬೇಕಾಗಿದೆ 4.71% ಬರಬೇಕು. ಅದ್ರ ಬದಲು 15th ಫಿನಾನ್ಸ್ ಕಮಿಷನ್ ನಮ್ಗೆ 3.64% ಮಾತ್ರ ಬಂದಿರೋದು. ಆ ಕಾರಣದಿಂದ ಸುಮಾರು ನಮಗೆ ತುಂಬಾ ನಷ್ಟ ಆಗಿದೆ. ಸುಮಾರು 23% ನಮಗೆ ನಷ್ಟ ಆಗಿದೆ ಅಂತ ಹೇಳಿ ನಮ್ಮ ಬೇಡಿಕೆ ಇತ್ತು. ಅದ್ರ ಬಗ್ಗೆ ಇವತ್ತು ಯಾವುದು Proposals ಏನು ಇಲ್ಲ, ಇಲ್ಲ. ಮಾತಾಡಲಿಲ್ಲ. ಒಂದು ಆಮೇಲೆ ಶೇರ್ ಮಾರ್ಕೆಟ್ ಇವತ್ತು ನೋಡಿದ್ರೆ 1500 ಪಾಯಿಂಟ್ ಬಿದ್ದಿದೆ. ಸೊ ಅದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಶೇರ್ ಮಾರ್ಕೆಟ್ ರಿಯಾಕ್ಷನ್ ಏನಿದೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಕರ್ನಾಟಕದ ವಿಚಾರದಲ್ಲಂತೂ ಏನೂ ಇಲ್ಲ. ಇವತ್ತು ನಾವು ನೋಡಿದ್ರೆ ಅವರು ಸ್ಮಾರ್ಟ್ ಸಿಟೀಸ್ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ ಇನ್ ಸಿಟೀಸ್ ಮಾಡೋದಕ್ಕೆ ಅವರು ಇವತ್ತು ಅಡಿಷನಲ್ ಬಡ್ಜೆಟ್ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಏನಾಯ್ತು? ಸೊ 100 ಸ್ಮಾರ್ಟ್ ಸಿಟೀಸ್ ಮಾಡಬೇಕು ಅಂತ ಹೊರಟಿದವರು ಏನಾಯ್ತು? ಪ್ರತಿಯೊಂದು ಹೀಗೆ 12 ವರ್ಷದಿಂದ ಇವಾಗ ಪ್ರತಿಯೊಂದು ವಿಚಾರದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಜನರನ್ನ ಮೂರ್ಖರು ಮಾಡುವಂತದ್ದೇ ನಡೆಸ್ತಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಏಕೆಂತ ಹೇಳಿದ್ರೆ ಯಾವುದೇ ಒಂದು ನಿರ್ದಿಷ್ಟವಾಗಿ 12 ವರ್ಷದ ಇವರ ಅವಧಿಯಲ್ಲಿ ಯಾವುದಾದ್ರೂ ಒಂದು ಸಮಥಿಂಗ್ ಆಫ್ ಸಮ್ ಬೆನಿಫಿಟ್ ಟು ದ ಪೀಪಲ್, ಬುಲೆಟ್ ಟ್ರೈನ್ ಆಗಲಿ ಅಥವಾ 2 ಕೋಟಿ ನೌಕರಿಗಳಾಗ್ಲಿ, ಯಾವುದ್ರ ಬಗ್ಗೆನೂ ಇವರು ಇದುವರೆಗೂ ಪೂರೈಸಿಲ್ಲ. ಸೊ ಅದೇ ರೀತಿಯಲ್ಲಿ ಇದು ಕೂಡ ಇವಾಗ ಸ್ಮಾರ್ಟ್ ಸಿಟಿ ಕೂಡ ಅದೊಂದು ದೊಡ್ಡ ಇದಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ.